ತುಮ್ಕೋಸ್ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಚುನಾವಣಾ ಕಾವು ದಿನೇ ದಿನೇ ಹೆಚ್ಚಾಗುತ್ತಿದೆ. ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುವ ಮೂಲಕ ಮತಬೇಟೆ ನಡೆಸುತ್ತಿದ್ದು ಚುನಾವಣೆ ರಂಗೇರುತ್ತಿದ್ದು ಹಾಲಿ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರ ನಡುವೆ ತೀವ್ರ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ. ಹಾಗಿದ್ರೆ ಹೇಗಿದೆ ಚುನಾವಣಾ ಪ್ರಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಚನ್ನಗಿರಿಯಲ್ಲಿ ಕಾವೇರಿದ ತುಮ್ಕೋಸ್ ಚುನಾವಣೆ. ಚನ್ನಗಿರಿ ತಾಲೂಕಿನಾದ್ಯಂತ ಅಬ್ಬರದ ಪ್ರಚಾರ ನಡೆಸುತ್ತಿರುವ ಅಭ್ಯರ್ಥಿಗಳು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿರುವ ತುಮ್ಕೋಸ್. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಹೆಮ್ಮೆಯ ಸಂಸ್ಥೆ ತುಮ್ಕೋಸ್ನ ಚುನಾವಣಾ ಕಣ ರಂಗೇರಿದೆ. ಫೆಬ್ರವರಿ 9ರಂದು ಚುನಾವಣೆ ನಡೆಯಲಿದ್ದು ಈಗಾಗಲೇ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ತುಮ್ಕೋಸ್ನಲ್ಲಿ 15,178 ಷೇರುದಾರ ಸದಸ್ಯರಿದ್ದು ಅದರಲ್ಲಿ 5,011 ಜನ ಸದಸ್ಯರು ಮತದಾನದಿಂದ ವಂಚಿತರಾಗಿದ್ದು 14,620 ಜನ ಸದಸ್ಯರು ಮತದಾನಕ್ಕೆ ಅರ್ಹರಾಗಿದ್ದಾರೆ. ಕಳೆದ 41 ವರ್ಷಗಳಿಂದ ತುಮ್ಕೋಸ್ ಅಡಿಕೆ ಬೆಳೆಗಾರರ ಸೇವೆಯಲ್ಲಿ ತೊಡಗಿದ್ದು ಚುನಾವಣೆಯಲ್ಲಿ 15 ಜನ ನಿರ್ದೇಶಕರು ಆಯ್ಕೆಯಾಗಲಿದ್ದಾರೆ. ಈಗಾಗಲೇ ಹಾಲಿ ಅಧ್ಯಕ್ಷ ಆರ್ಎಂ ರವಿ ಹಾಗೂ ಮಾಜಿ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ಬಣದ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. 2020ರ ಚುನಾವಣೆಯಲ್ಲಿ ಎಚ್ಎಸ್ ಶಿವಕುಮಾರ್ ಬಣಕ್ಕೆ ಸೋಲುಂಟಾಗಿದ್ದು ಆರ್ಎಂ ರವಿ ಅವರ ಬಣ ಅಧಿಕಾರ ಹಿಡಿದಿದ್ದು ಈ ಬಾರಿ ಚುನಾವಣೆಯಲ್ಲಿ ಎಚ್ಎಸ್ ಶಿವಕುಮಾರ್ ಬಣ ಅಧಿಕಾರದ ಚುಕ್ಕಾಣಿ ಹಿಡಿಯುವ ವಿಶ್ವಾಸದಲ್ಲಿದೆ. ಇವತ್ತು ನಾವು ಚುನಾವಣೆ ಪ್ರಚಾರ ಶುರು ಮಾಡಿದ್ದೀವಿ. ಪ್ರತಿ ಹಳ್ಳಿಗಳಿಗೆ ಕೂಡ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರ ಮಾತಾಡುವಂಥದ್ದು. 2020ರಲ್ಲಿ ನಮಗೇನು ಎಲೆಕ್ಷನಲ್ಲಿ ಸೋಲಾಯಿತು, ಆ ಸಮಯದಲ್ಲಿ ನಿಂತದ್ದ ಏನೇನು ಪ್ರಾಜೆಕ್ಟ್ಗಳು ನಿಂತಿದ್ವು ಅವೆಲ್ಲವೂ ಕೂಡ ಮುಂದುವರಿಸಬೇಕು ಅನ್ನೋ ವಿಚಾರ ಜನಗಳ ಮುಂದೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅದರಲ್ಲಿ ಮೇಯ್ನು ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಹೊರಟಿದ್ವಿ. ಸೂಪರ್ ಮಾರ್ಕೆಟು ಇವತ್ತಿನ ಮಟ್ಟದಲ್ಲಿ ಅದು ಸೂಪರ್ ಮಾರ್ಕೆಟ್ ಆಗಿಲ್ಲ, ಚಿಕ್ಕದೊಂದು ಅಂಗಡಿ ಥರ ಇದೆ. ಪ್ರತಿಯೊಂದು ವಸ್ತು ಕೂಡ ನಮ್ಮ ಜನಗಳಿಗೆ ಒಂದೇ ಶಾಪಲ್ಲಿ ಒಂದೇ ಸೂರಿನ ಕೆಳಗೆ ಸಿಗುವಂಥ ವ್ಯವಸ್ಥೆ ಆಗಬೇಕು. ಆ ವಿಚಾರ ಮಾತಾಡ್ತಾ ಇದ್ವಿ. ಜನ ಒಳ್ಳೆ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಅವಕಾಶ ಕೊಟ್ಟರೆ ಅದನ್ನು ನಿಜವಾಗ್ಲೂ ಒಂದು ಒಳ್ಳೆ ಸೂಪರ್ ಮಾರ್ಕೆಟ್ ರೀತಿ ಮಾಡ್ತೀವಿ. ಎರಡನೇ ವಿಚಾರ ಅಂತಂತೇಳಿದ್ರೆ ಇನ್ನೂ ಜನಗಳದ್ದು ಬೇರೆ ಬೇರೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ನಮಗೊಂದು ಹೆಲ್ತ್ ಬೇಕು, ಹಾಸ್ಪಿಟ್ಲ್ ಬೇಕು. ಹಾಸ್ಪಿಟ್ಲ್ಗಳು ಎಲ್ಲೂ ಇಲ್ಲ ಚನ್ನಗಿರಿಯಲ್ಲಿ. ತುಂಬ ಕೇಸ್ಗಳಲ್ಲಿ ಶಿವಮೊಗ್ಗ ಹೋಗಿ ಬರೋದು ತುಂಬ ಎಕ್ಸ್ಪೆನ್ಸಿವ್ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ. ನಮ್ಮದೇ ಆಸ್ಪತ್ರೆ ಒಳ್ಳೆಯದು ಅಂತಂತೇಳಿ ಅದನ್ನು ಕೂಡ ನಮ್ಮ ಜನಗಳ ಮುಂದೆ ಇಡ್ತಾ ಇದ್ದೀವಿ. ಮುಂದಿನ ದಿನಗಳೇನಾದ್ರು ಅವಕಾಶ ಸಿಕ್ಕರೆ 100 ಕೂಡ ಭಾಳ ಕಡಿಮೆ ಸಮಯದಲ್ಲಿ ಹಾಸ್ಪಿಟ್ಲನ್ನು ಮಾಡಿ ಎಲ್ಲ ನಮ್ಮ ರೈತರುಗಳಿಗೆ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಚನ್ನಗಿರಿ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಶಿವಕುಮಾರ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಅಭಿವೃದ್ಧಿಯನ್ನು ಇಟ್ಟುಕೊಂಡು ಶಿವಕುಮಾರ್ ಹಾಗೂ ಅವರ ತಂಡ ಮತಯಾಚನೆ ಮಾಡುತ್ತಿದ್ದು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ತಾವು ಗೆದ್ದು ಅಧಿಕಾರಕ್ಕೆ ಬಂದರೆ ಸೂಪರ್ ಮಾರ್ಕೆಟ್ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮತದಾರರು ಉನ್ನತ ಮಟ್ಟದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಶಿಕ್ಷಣ ಸಂಸ್ಥೆಗಳು ಹಾಗೂ ಷೇರುದಾರರಿಗೆ ಸಾಲ ಸೌಲಭ್ಯಗಳನ್ನು ಹೆಚ್ಚಿಗೆ ಮಾಡುವಂತೆ ಕೇಳುತ್ತಿದ್ದು ನಾವು ಅಧಿಕಾರಕ್ಕೆ ಬಂದರೆ ರೈತರ ಹಿತ ಕಾಯುವುದರ ಜೊತೆಗೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವುದಾಗಿ ಶಿವಕುಮಾರ್ ಹೇಳಿದ್ದಾರೆ. ಆದಾಯ ಸಾಕಷ್ಟು ಕುಸಿತ ಆಗಿದೆ ನಮ್ಮ ಸೊಸೈಟಿಯಲ್ಲಿ. ಇವತ್ತು ಏನಾದ್ರು 2020ರವರೆಗೆ ಏನು ಬೆಳೀತಾ ಬಂತೋ ಅದೇ ರೀತಿ ಅದೇ ಸ್ಪೀಡಲ್ಲಿ ಮುಂದೋಗಿದ್ರೆ ನಾವು 25-30 ಕೋಟಿ ಹತ್ತತ್ರಕ್ಕೆ ನಾವು ಆದಾಯಕ್ಕೆ ಹೋಗಬೇಕಾಗಿತ್ತು. ಯಾವುದೇ ಡೆವಲಪ್ಮೆಂಟ್ ಇಲ್ಲ, ನಿಂತೋಗಿದೆ. ಅವತ್ತೇನು ಒಂದು ಪೆಟ್ರೋಲ್ ಬಂಕ್ ಮಾಡಿದ್ವಿ ಅಷ್ಟೇ ನಿಂತಿದೆ. ಸೂಪರ್ ಮಾರ್ಕೆಟಲ್ಲಿ 5-6 ಸೂಪರ್ ಎಲ್ಲದರಲ್ಲೂ ಚಿಕ್ಕ ಮಿನಿ ಸೂಪರ್ ಮಾರ್ಕೆಟ್ಗಳು ಮಾಡಿದರೆ ವರ್ಷ 1 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಪ್ರತಿ ಬ್ರ್ಯಾಂಚ್ಗಳನ್ನು ಒಂದು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಚನ್ನಗಿರಿಯಲ್ಲಿ 100 ಕೋಟಿ ಬಿಸ್ನೆಸ್ ಮಾಡಿದ್ರು ಕೂಡ ಒಂದು 5 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಈ ಕಾನ್ಸೆಪ್ಟಲ್ಲಿ ನಾವು ಹೋಗ್ತಾ ಇರೋವಂಥದ್ದು. ಹಳ್ಳಿಗಳಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಈಗ 5 ವರ್ಷದಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ನೀವು ಬರಬೇಕು, ಮತ್ತು ಅಭಿವೃದ್ಧಿ ಏನು ಹಿಂದಿನ ವೈಭವ ದಿನಗಳಿದ್ವು ನಾವು ಮರುಕಳಿಸ್ಬೇಕು, ಆ ರೀತಿ ನೀವು ಕೆಲಸ ಮಾಡಬೇಕು ಅಂತ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಕೂಡ ಡೆಫಿನೆಟಾಗಿ ನಾವು ಮುಂದಿನ ದಿನಗಳಲ್ಲಿ ಸರಿ ಮಾಡಬೇಕು. ಒಟ್ಟು ಬೇಡಿಕೆಗಳಲ್ಲಿ ಜನರಲ್ಲಿ ಒಂದು ಹಾಸ್ಪಿಟ್ಲ್ ಬೇಕು ಅಂತ ಹೇಳ್ತಿದ್ರು, ಮತ್ತು ಸ್ಕೂಲ್ ಮಾಡಿರಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಬ್ಯಾಂಕ್ ಮಾಡಿರಿ ಅಂತ ಹೇಳ್ತಾರೆ, ನಮ್ಮದೇ ಒಂದು ವ್ಯವಸ್ಥೆ ಇರಲಿ ಅಂತಂತೇಳಿ. ಮತ್ತು ಕೆಲವರು ನಮಗೆ ಲೋನನ್ನು ಇವಾಗ ಎಕರೆಗೆ 1.5 ಲಕ್ಷ ಕೊಡ್ತಾ ಇದ್ದೀರಾ, ಅದನ್ನು 2 ಲಕ್ಷ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ
ಏನು ಅರ್ಥವ್ಯವಸ್ಥೆ ಹೇಗಿದೆ, ನಮ್ಮ ಹತ್ರ ಫಂಡ್ಸ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಅದ್ರ ಬಗ್ಗೆ ತೀರ್ಮಾನ ತಗೊಂತೀವಿ ಅಂತ ಅವ್ರು ಮುಂದೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಎರಡು ಬಣಗಳು ಅಬ್ಬರದ ಪ್ರಚಾರ ನಡೆಸುತ್ತಿದ್ದು ಮತದಾರ ಪ್ರಭುಗಳು ಯಾರಿಗೆ ವಿಜಯಮಾಲೆ ಹಾಕುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.